ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಅಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮೃದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥಶ್ಚ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ತತ್ರ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಭಾಗವತದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಕೃಷ್ಣನ ವೇಣುನಾದದಿಂದ ಎಲ್ಲರೂ ಹೇಗೆ ಮೈ ಮರಿತಾ ಇದ್ದರು, ಅದಾದ ಮೇಲೆ ಅವನ 8ನೇ ವಯಸ್ಸಿನಲ್ಲಿ ಕಂಸದೂತನಾದಂಥ ವೃಷಭಾಸುರನನ್ನು ಕೃಷ್ಣ ಹೇಗೆ ಸಂಹರಿಸಿದ ಅದನ್ನು ನೋಡಿದ್ವಿ. ಅಲ್ಲಿಂದ ಮುಂದೆ ಈ ಎಲ್ಲ ಬೆಳವಣಿಗೆಯಿಂದ ಕಂಸನಿಗೆ ಕೃಷ್ಣನ ಬಗ್ಗೆ ಸ್ವಲ್ಪ ಸಂಶಯ ಬರುತ್ತೆ. ಸಾಲದ್ದಕ್ಕೆ ನಾರದರು ಬಂದು ಕಿವಿ ಬಿಚ್ತಾರೆ, ಅವನಿಗೆ ಕಚ್ತಾರೆ. ದೇವಕಿ 8ನೇ ಮಗ ಬೆಳೀತಾ ಇದ್ದಾನಪ್ಪ, ಇಲ್ಲೇ ಸಮೀಪದಲ್ಲೇ ಇದ್ದಾನೆ, ಬೇರ್ಯಾರೂ ಅಲ್ಲ, ಅವನೇ ಕೃಷ್ಣ ಅಂತ ಹೇಳ್ತಾನೆ. ಸರಿ, ಕೃಷ್ಣನನ್ನು ಕೊಲ್ಲುವಂಥ ಸಂಚು ನಿರ್ಧಾರ ಕಂಸನಲ್ಲಿ ಇನ್ನಷ್ಟು ಬಲವಾಗುತ್ತೆ. ಪರಿಣಾಮವಾಗಿ ಕೇಶಿ ಕುದುರೆಯ ರೂಪವನ್ನು ತೊಟ್ಟು ಬರ್ತಾನೆ, ಕುದುರೆ ರೂಪ ತೊಟ್ಟು ಬರ್ತಾನೆ ಕೇಶಿ ಅನ್ನೋ ರಾಕ್ಷಸ. ಕೃಷ್ಣ ಅವನನ್ನೂ ಕೊಲ್ತಾನೆ. ಇದು ಸುಮ್ಮನೆ ಬಿಟ್ಟರೆ ಅಪಾಯ ಅಂದುಕೊಳ್ತಾನೆ ಕಂಸ. ಇಲ್ಲಿಂದ ಮುಂದೆ ಅಕ್ರೂರನನ್ನು ನಂದಗೋಕುಲಕ್ಕೆ ಕಳಿಸ್ತಾನೆ. ಅಲ್ಲಿ ಬಿಲ್ಲು ಹಬ್ಬ ಅಂತ ನಡೀತಾ ಇರುತ್ತೆ. ಆ ಬಿಲ್ಲು ಹಬ್ಬಕ್ಕೆ ಮಧುರೆಗೆ ಬರುವಂತೆ ಕೃಷ್ಣನನ್ನು ಆಹ್ವಾನ ಮಾಡ್ತಾನೆ. ಅಕ್ರೂರನಿಗೆ ಕಂಸನ ದುರುದ್ದೇಶ ಗೊತ್ತಿರುತ್ತೆ. ಆದರೂ ಕೃಷ್ಣನನ್ನು ಕಾಣುವ ಭಾಗ್ಯ ದೊರಕಿದ್ದಕ್ಕೆ ಆತನಿಗೆ ಎಲ್ಲಿಲ್ಲದ ಒಂದು ಸಂತಸ ಆಗುತ್ತೆ. ಅಲ್ಲಿ ಮುಂದೆ ಏನಾಗುತ್ತೆ ಅಂದರೆ ಕೃಷ್ಣ ಇರೋ ಕಡೆಗೆ ಅವನು ಬರ್ತಾನೆ ಅಕ್ರೂರ. ಕೃಷ್ಣ ಬಲರಾಮರನ್ನು ಕರೆದುಕೊಂಡು ಮಧುರೆಗೆ ಮರಳಿ ಬರ್ತಾನೆ. ಕೃಷ್ಣ ಹೊರಟು ಬಂದಾಗ ಅವನನ್ನು ಬಿಟ್ಟಿರಲಾರದೆ ಗೋಪಿಕಾಸ್ತ್ರೀಯರು ಕಣ್ಣೀರು ಸುರಿಸ್ತಾರೆ. ಅವರ ಒಂದು ಭಕ್ತಿ ಯಾವ ತರಹದ್ದು ಅನ್ನೋದನ್ನೆಲ್ಲ ನಿನ್ನೆ ನೋಡಿದ್ದೇವೆ. ಕೃಷ್ಣನಿಲ್ಲದ ಗೋಕುಲವನ್ನು ಅವರು ಕಲ್ಪಿಸಲಿಕ್ಕೂ ಸಾಧ್ಯವಿಲ್ಲ. ಅವರು ಯಾರಿಗೂ ಅವರನ್ನು ಹೇಗೋ ಸಂತೈಸಿ ಮಾಡಿ ಕೃಷ್ಣ ಬಲರಾಮರಿಬ್ಬರೂ ಕೂಡ ಮಥುರಾ ನಗರಕ್ಕೆ ಬರ್ತಾರೆ. ಅಲ್ಲಿಂದ ಮುಂದೆ ಕೃಷ್ಣ ಮಧುರೆಯಲ್ಲಿ ಮಾಡಿದಂಥ ಮೊದಲ ಕಾರ್ಯ ಏನಪ್ಪ ಅಂದರೆ ಬಿಲ್ ಹಬ್ಬಕ್ಕೆ ಆಯುಧಗಾರರಲ್ಲಿದ್ದಂಥ ಕಂಸನ ಬಿಲ್ಲನ್ನೇ ಮುರಿದು ಬಿಡ್ತಾನೆ. ಅಲ್ಲಿಂದ ಕೃಷ್ಣ ಬಲರಾಮರು ಕಂಸನ ಅರಮನೆಯತ್ತ ಸಾಗುತ್ತಾರೆ. ಅರಮನೆಯ ಇದಕ್ಕಿಂತ ಮುಂಚೆ ಕೆಲವೊಂದಷ್ಟೆಲ್ಲ ಇದೆ. ಕುಬ್ಜೆ ಸಿಗ್ತಾಳೆ, ಕುಬ್ಜೆಯನ್ನು ಅವಳು ಕೃಷ್ಣ ಸರಿ ಮಾಡ್ತಾನೆ. ಹಾಗಾಗಿ ಅದೆಲ್ಲ ಮುಂದೆ ಇದೆ. ಅದನ್ನು ಬಿಟ್ಟು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಯಾವುದೋ ಅದನ್ನು ನೋಡ್ತಾ ಹೋಗೋಣಂತೆ. ಕೃಷ್ಣ ಬಲರಾಮರು ಕಂಸನ ಅರಮನೆಯತ್ತ ಸಾಗುತ್ತಾರೆ. ಅರಮನೆಯ ಪ್ರವೇಶ ದ್ವಾರದಲ್ಲಿ ಕಂಸ ಒಂದು ಕುವಲಯಾಪೀಡ ಎಂಬ ಮದ್ದಾನೆಯನ್ನು ಇಟ್ಟಿರ್ತಾನೆ. ಅಲ್ಲಿ ಒಳಗಡೆ ಜಟ್ಟಿಗಳಾದಂಥ ಚಾಣೂರ ಮುಷ್ಟಿಕರನ್ನು ನಿಲ್ಲಿಸಿದ್ದು ಕೃಷ್ಣನನ್ನು ಕೊಲ್ಲುವುದಕ್ಕೋಸ್ಕರವಾಗಿಯೇ. ಹಾಗಾಗಿ ಅಲ್ಲಿಂದ ಮುಂದೆ ಅರಮನೆಗೆ ಹೋಗೋ ದಾರಿಯಲ್ಲಿ ಕೃಷ್ಣನಿಗೆ ಗೂನು ಬೆನ್ನಿನ ಕುಬ್ಜೆ ಸಿಗ್ತಾಳೆ ಅಂತ ಹೇಳಿದ್ನಲ್ಲ, ಅದು ಬರುತ್ತೆ. ಆ ಸೀನ್ ಬರುತ್ತೆ. ಆಕೆ ಸೈರಂಧ್ರಿ ಅಂದರೆ ಯಾರು ಎಲ್ಲ ಅರಮನೆಯಲ್ಲಿರೋವಂಥವ್ರಿಗೆಲ್ಲ ಮೇಕಪ್ ಮಾಡಿ ತಲೆ ಬಾಚೋ ಅಂಥವಳು ಕಂಸನಿಗೆ ಸುಗಂಧ ದ್ರವ್ಯವನ್ನು ಅರೆದು ಕೊಡುವಂಥವಳು. ಅವಳ ಕೆಲಸ ಅದು. ಯೋಗ್ಯವಾದ ರಾಜರಿಗೆ ಬಟ್ಟೆ ಬರೆ ತಂದು ಕೊಡುವಂಥದ್ದು. ಆ ಒಂದು ಬರುತ್ತಿರುವಂಥ ಕೃಷ್ಣ ಬಲರಾಮರನ್ನು ಅವಳು ಕಾಣ್ತಾಳೆ. ಅಲ್ಲಿ ಸೈರಂಧ್ರಿ ಗೂನಿನ, ಯಾಕಂದರೆ ನಾನು ಮತ್ತೆ ಇದನ್ನು ಹೇಳ್ತಾ ಇದ್ದೀನಿ, ಯಾಕಂದರೆ ಇದು ಒಂದು ಕೃಷ್ಣ ಅವತಾರದ ಒಂದು ಹಿನ್ನೆಲೆ ಮತ್ತೆ ನೋಡೋಣಂತೆ. ಆ ಒಂದು ಅವತಾರದಲ್ಲಿ ಏನೇನೆಲ್ಲ ಮಾಡ್ದ ಅನ್ನೋದರಲ್ಲಿ ಹೆಣ್ಣಿನ ಒಂದು ಸಂತಾಪವನ್ನು ಕಣ್ಣೋರಿಸೋದಕ್ಕೋಸ್ಕರವೇ ಆದಂಥ ಮುಖ್ಯ ಅವತಾರ ಕೃಷ್ಣನದ್ದು. ಕೃಷ್ಣ ನಮ್ಗೆ ಯಾತಕ್ಕೆ ಮುಖ್ಯ ಆಗ್ತಾನೆ ಅನ್ನೋದಕ್ಕೋಸ್ಕರ ಇದನ್ನು ಹೇಳಿ ಮತ್ತೆ ಅದನ್ನು ನೋಡೋಣಂತೆ. ಸೈರಂಧ್ರಿ ಅದರಿಂದ ಆ ಗೂನಿನ ಒಂದು ಕೊರತೆ ಬಿಟ್ಟರೆ ಉಳಿದ ಮಟ್ಟಿಗೆ ತುಂಬು ಹರಿಯದ ಸುಂದರವಾದಂಥ ಹುಡುಗಿ ಕುಬ್ಜೆ. ಕೃಷ್ಣ ಅವಳೆದುರು ನಿಂತಾನೆ. ಅವಳ ಕೈನಲ್ಲಿ ಗಂಧ ಕೊಡುವಂತ ಕೇಳ್ತಾನೆ. ಆಕೆ ಕಂಸನ ಸಿಂಗಾರಕ್ಕೆ ಅಂತ ತಂದ ಅರದ ಗಂಧವನ್ನೆಲ್ಲ ಸಂತೋಷದಿಂದ ಕೃಷ್ಣನಿಗೆ ಕೊಟ್ಟುಬಿಡ್ತಾಳೆ. ಕೃಷ್ಣ ಬಲರಾಮರು ಆ ಗಂಧವನ್ನೆಲ್ಲ ಮೈಗೆ ಲೇಪಿಸಿಕೊಂಡು ಕಂಸನಿಗೆ ಏನೂ ಉಳಿಯೋದಿಲ್ಲ. ಲುಪ್ತಾಂಗ ಅಂತ ಹೇಳಿ ಕೃಷ್ಣನಿಗೆ ಸಂತೋಷವಾಗಿಬಿಡುತ್ತೆ ಕುಬ್ಜೆಯ ಮೇಲೆ. ಜೊತೆಗೆ ಕುಬ್ಜೆ ಉದ್ಧಾರವೂ ಇರುತ್ತೆ ಕೃಷ್ಣನ ಮನಸ್ಸಿನಲ್ಲಿ. ಕುಬ್ಜೆಯ ಕಾಲನ್ನು ತನ್ನ ಕಾಲಿನಲ್ಲಿ ಒತ್ತಿ ಹಿಡಿದು ತಲೆಯನ್ನು ಹಿಡಿದು ನೆಟ್ಟಿಗೆ ಮೇಲಕ್ಕೆ ಎತ್ತಿಬಿಟ್ಟು ಎಳೆದು ಬಿಡ್ತಾನೆ ಮೇಲಕ್ಕೆ. ಗೂನು ಮಾಯವಾಗುತ್ತೆ. ಹುಡುಗಿ ನೆಟ್ಟಿಗಾಗ್ತಾಳೆ. ಚೆಲುವಿನ ಒಂದು ಸುಂದರವಾದಂಥ ಬಳ್ಳಿಯಂತೆ ಆಗಿಬಿಡ್ತಾಳೆ ಕುಬ್ಜೆ.
ಆ ಉಪಕಾರಕ್ಕಾಗಿ ಕೃಷ್ಣನಿಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗಲ್ಲ ಅವಳಿಗೆ. ತನ್ನ ಮನೆಗೆ ಬಂದು ಆತಿಥ್ಯ ಸ್ವೀಕರಿಸುವಂತೆ ಕೃಷ್ಣನನ್ನು ಆಹ್ವಾನ ಮಾಡ್ತಾಳೆ. ನೋಡೋಣ ಆಮೇಲೆ ಬರ್ತೀನಿ ಅಂತ ಹೇಳಿ ಕೃಷ್ಣ ಅಲ್ಲಿಂದ ಮುಂದೆ ಹೊರಡ್ತಾನೆ. ಕಂಸನನ್ನು ಕೊಂದ ಮೇಲೆ ಒಮ್ಮೆ ಆಕೆ ಮನೆಗೆ ಹೋಗ್ತಾನೆ ಕೂಡ. ಆಮೇಲೆ ಆಕೆ ಕೃಷ್ಣನಿಗೆ ತನ್ನನ್ನೇ ತಾನು ಅರ್ಪಿಸಿಕೊಳ್ತಾಳೆ. ಅವಳನ್ನು ಮದುವೆ ಆಗ್ತಾನೆ ಕೃಷ್ಣ. ಕೃಷ್ಣನಿಂದಾಗಿ ಆಕೆಗೆ ಒಂದು ಗಂಡು ಮಗು ಆಗುತ್ತೆ. ಅವನೇ ವಿಕೋಶ ಅನ್ನುವಂಥವನು. ಮಹಾಭಾರತದ ಯುದ್ಧದಲ್ಲಿ ವಿಶೋಕ ಮಹಾಭಾರತದ ಯುದ್ಧದಲ್ಲಿ ಭೀಮಸೇನನಿಗೆ ಸಾರಥಿಯಾಗಿದ್ದಂಥವನು ವಿಶೋಕ. ಅವನೇ ಕುಬ್ಜೆಯ ಮಗ. ಇದನ್ನು ಬೇಡ ಅಂದರೂ ಯಾಕೆ ಹೇಳಿದೆ ಅಂದರೆ ಈ 2 ಇಂಪಾರ್ಟೆಂಟ್ ಪಾಯಿಂಟಲ್ಲಿ ಬೇಕಾಗಿತ್ತು. ಅದರಿಂದಾಗಿ ಹೀಗೆ ಆ ವಿಶೋಕ ಭೀಮಸೇನನ ಸಾರಥಿ ಆದಮೇಲೆ ಅಣ್ಣ ತಮ್ಮಂದಿರಿಗೆ ತಂದೆ ಮಕ್ಕಳ ಸಾರಥ್ಯ ದೊರೆಯಿತು. ತಮ್ಮನಿಗೆ ತಂದೆಯ ಸಾರಥ್ಯ, ಅಣ್ಣನಿಗೆ ಮಗನ ಸಾರಥ್ಯ. ಅಂತೂ ಗಂಧ ನೀಡಿದ ಕುಬ್ಜೆಯನ್ನು ಕೃಷ್ಣ ಉದ್ಧಾರ ಮಾಡಿಬಿಟ್ಟ. ಅವಳನ್ನು ಉದ್ಧಾರ ಮಾಡ್ದ, ಅವಳ ಮಗನನ್ನು ಉದ್ಧಾರ ಮಾಡಿಬಿಟ್ಟ. ಭೀಮಸೇನನಿಗೆ ಸಾರಥಿಯನ್ನಾಗಿ ಕೊಟ್ಟು ಆಕೆ ಬಯಕೆಯನ್ನು ಪೂರೈಸಿ ಹರಸಿಬಿಟ್ಟ ಕೃಷ್ಣ. ಮತ್ತೆ ಕೃಷ್ಣ ಬಲರಾಮರು ಅರಮನೆಯತ್ತ ಇಲ್ಲಿಂದ ಹೊರಡ್ತಾರೆ. ಕುಬ್ಜೆಯ ಒಂದು ಸನ್ನಿವೇಶ ಆದಮೇಲೆ ಆನೆ ಕುವಲಯ ಪೀಡ ಅಂತ ಅನ್ನೋ ಬಾಗಿಲಲ್ಲೇ ತಡೆಯುತ್ತೆ. ಅದು ಕೃಷ್ಣ ಅದರ ದಾಡಿಯ ಮೇಲೆ ಹಾರಿ ತಲೆಯ ಮೇಲೆ ಕೂತು ಅದನ್ನು ಉರುಳಿಸಿಬಿಡ್ತಾನೆ. ಒಳಗೆ ಕಾಳಗ, ತೋಳು ತಟ್ಟಿನಿಂದ ಚಾಣೂರ, ಮುಷ್ಟಿಕರೆಂಬ ಜಟ್ಟಿಗಳು ಇಬ್ಬರೂ ಕೂಡ ಗೋಪಾಲ ಬಾಲಕರ ಜೊತೆಯಲ್ಲಿ ಮಲ್ಲಯುದ್ಧ ನಡೀತಾರೆ. ಮಣ್ಣು ಮುಕ್ತಾರೆ ಅವರು ಇಬ್ಬರು ಜೊತೆಯಾಡಿ ಬಲರಾಮ ಮತ್ತು ಕೃಷ್ಣನ ಜೊತೆಯಲ್ಲಿ. ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ ಅಂತ ಅವರಿಬ್ಬರು ಮಹಾಯುದ್ಧಪಟುಗಳು, ಅವರಿಬ್ಬರು ಜಟ್ಟಿಗಳು. ಅವರನ್ನು ಈ ಒಂದು ಸಣ್ಣ ಹುಡುಗರು ಕೃಷ್ಣ ಬಲರಾಮರು, ಒಬ್ಬನಿಗೆ 10 ವರ್ಷ ಒಬ್ಬನಿಗೆ 9 ವರ್ಷ, ಇಬ್ಬರು ಮಣ್ಣು ಮುಕ್ಕಿಸ್ತಾರೆ. ಇಡೀ ಸಭೆ ದಂಗಾಗಿ ನೋಡ್ತಾ ಇರುತ್ತೆ. ಕೃಷ್ಣ ನೇರ ಕಂಸನಲ್ಲಿಗೆ ಹೋಗ್ತಾನೆ. ಜುಟ್ಟು ಹಿಡಿದು ಎಳೆದು ಅವನನ್ನು ಸಿಂಹಾಸನದಿಂದ ಕೆಳಗೆ ಉರುಳಿಸಿ ಅವನನ್ನು ಕೊಂದು ಬಿಡ್ತಾನೆ. ಅಲ್ಲೇನೇವೆ ತುಳಿದು ದೇಶದಲ್ಲಿ ತಾಂಡವವಾಡುತ್ತಿದ್ದಂಥ ದೌರ್ಜನ್ಯದ ಸಂಹಾರಕ್ಕೆ ಕಂಸನ ಬಲಿ ನಾಂದಿ ಆಗುತ್ತೆ. ಅಲ್ಲಿಂದ ಮುಂದೆ ಬಹಳಷ್ಟು ಕೃಷ್ಣನೂ ಮಾಡ್ತಾನೆ. ಜೊತೆಗೆ ಅವನ ರೆಪ್ರೆಸೆಂಟೇಟಿವ್ ಆಗಿ ಭೀಮಸೇನ ಹೆಚ್ಚುವರಿ ಈ ಥರ ರಾಕ್ಷಸರ ಸಂಹಾರವನ್ನು ಮಾಡ್ತಾನೆ. ತಮ್ಮಂದಿರ ಕಂಸನನ ಗತಿಯನ್ನೇ ಪಡೆದು ಬಲರಾಮನ ಕೈನಲ್ಲಿ ಪಡಿತಾರೆ. ಆಗ ಮುಂದೆ ಏನಿದ್ರು ಕಂಸ ಸೋದರ ಮಾವ ಅಲ್ವಾ ಕೃಷ್ಣನಿಗೆ. ಯಾಕೆ ಕೊಂದ ಕೃಷ್ಣ? ಕಂಸ ಅಂತಹ ಧೂರ್ತನಿದ್ದ. ಇಲ್ಲೇ ನೋಡಿ, ಗೀತೆಯಲ್ಲೂ ಶುರುವಾದಾಗ ಎಲ್ಲ ನನ್ನ ಸಂಬಂಧಿಕರು ಅಂತ ಅರ್ಜುನ ಅಂದಾಗ ಆವಾಗ ಗೀತೆಯಲ್ಲಿ ಹೇಳೋದು ಅದನ್ನೇನೇವೆ. ಎಲ್ಲಿ ಧರ್ಮ ಇದೆ ಅಲ್ಲಿ ನೀನು ನಿಂತು ಕಾಪಾಡು ಎಲ್ರನ್ನೂ. ಅಧರ್ಮ ಇದ್ದ ಕಡೆ ತೊಂದರೆ ಏನಿಲ್ಲ, ನೀನು ಮಾಡ್ತಿರೋದು ಅಧರ್ಮವೂ ಆಗಲ್ಲ ಅಂತ. ಕಂಸ ಇಲ್ಲಿ ಧೂರ್ತನಾಗಿದ್ದ. ದೇಶದಾದ್ಯಂತ ದುಷ್ಟಕೂಟವನ್ನು ಬೆಳೆಸಿಕೊಂಡಿದ್ದ. ತಂದೆ ಉಗ್ರಸೇನನನ್ನು ಸೆರೆಯಲ್ಲಿಟ್ಟು ತಾನು ಸಿಂಹಾಸನವನ್ನು ಏರಿ ಕೂತಿದ್ದ. ಕಂಸನನ್ನು ಕೊಂದ ಅನಂತರ ಕೃಷ್ಣ ಮಾಡಿದ ಮೊದಲ ಕೆಲಸ ಅಂದರೆ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಮತ್ತೆ ಅವನಿಗೆ ರಾಜ್ಯವನ್ನು ಕೊಟ್ಟ. ಮಗ ಸತ್ತ ಮೇಲೆ ತಂದೆ ಮತ್ತೆ ಪಟ್ಟವನ್ನೇರಿದ. ಉಗ್ರಸೇನ ಮತ್ತೆ ಯದುವಂಶದ ಅರಸನಾದ. ಹಾಗೆ ಮಗ ಸತ್ತ, ತಂದೆ ಅರಸನಾದ. ಅಲ್ಲಿನ ಮುಂದೆ ಕೃಷ್ಣ ಯಾವ ಸಿಂಹಾಸನವನ್ನೂ ಬಯಸಲಿಲ್ಲ. ಅವನು ಬೇಕಾದರೆ 10 ಬಾರಿ ಅವನು ಕೊಂದಂಥ ಜನಗಳ ಮಧ್ಯದಲ್ಲಿ ಹೋದಾಗ 10 ಬಾರಿ ರಾಜನಾಗ್ಬೋದಾಗಿತ್ತು. ಯಾವ ಸಿಂಹಾಸನಕ್ಕೂ ಅವನು ಏರಲಿಲ್ಲ. ಹಾಗೆ ಅವನು ಎಲ್ಲರ ಹೃದಯ ಸಿಂಹಾಸನದಲ್ಲಿ ಕೂತು ಬಿಡ್ತಾ ಇದ್ದ ಕೃಷ್ಣ. ಬೇರೆ ಸಿಂಹಾಸನ ಅವನಿಗೆ ಯಾವಾಗಲೂ ಬೇಕಾಗೇ ಇರಲಿಲ್ಲ. ಹೋದ ಕಡೆಯೆಲ್ಲ ಎಲ್ಲರ ಹೃದಯ ಸಿಂಹಾಸನದಲ್ಲಿ ಕೂತು ಬಿಡ್ತಾ ಇದ್ದ ಕೃಷ್ಣ. ಉಳಿದ ಸಿಂಹಾಸನ ಅವನಿಗೆ ಯಾಕೆ ಬೇಕು ಅಂತ. ಕಂಸನ ಸೆರೆಯಲ್ಲಿದ್ದಂಥ ವಸುದೇವ ದೇವಕಿಯರನ್ನ ಕೃಷ್ಣ, ಅಂದರೆ ಸ್ವಂತ ತಂದೆ ತಾಯಿ, ಅವರನ್ನು ಕೃಷ್ಣ ಸೆರೆಯಿಂದ ಬಿಡಿಸ್ತಾನೆ. ಎಷ್ಟು ವರ್ಷಗಳ ಅನಂತರ ತಂದೆ ತಾಯಿಂದರ ಭೇಟಿ ನೋಡಿ. 10 ವರ್ಷ, ಹತ್ತತ್ರ 9.5 ವರ್ಷ. ವಸುದೇವನಾದರೂ ನಂದಗೋಪನ ಮನೆಯಲ್ಲಿ ಮಗುವಾಗಿದ್ದಾಗ ಕೃಷ್ಣನನ್ನು ಕಂಡದ್ದುಂಟು. ದೇವಕಿ ಅಂತೂ ಹೆತ್ತ ಇರುಳಲ್ಲೇ ಮಗುವನ್ನು ಕಳಿಸಿದ್ದು. ಅವತ್ತಾದ ಮೇಲೆ ಇವತ್ತಿನ ತನಕ ನೋಡೇ ಇರಲಿಲ್ಲ. ಇಬ್ಬರು ಹೇಗೆ ಆ ಒಂದು 4 ಭುಜಗಳುಳ್ಳಂಥ ಮಗುವನ್ನು, ಪೀತಾಂಬರ ಹುಟ್ಟಂಥ ಮಗುವನ್ನು, ಕೌಸ್ತುಭ ಮಣಿ ಧರಿಸಿದಂಥ, ಶ್ರೀವತ್ಸ ಚಿಹ್ನೆ ಇದ್ದಂಥ ಮಗುವನ್ನು, ಕಿರೀಟವನ್ನು ಧರಿಸಿದಂಥ ಮಗುವನ್ನು, ಶಂಖಚಕ್ರ ಗದಾ ಪದ್ಮವನ್ನು ಧರಿಸಿದಂಥ ಮಗುವನ್ನು ನೋಡಿದ್ರೋ, ಅದಾದ ಮೇಲೆ ಇವತ್ತೇ ನೋಡ್ತಾ ಇರೋವಂಥದ್ದು. ಕೃಷ್ಣ ತಂದೆ ತಾಯಿಗೆ ನಮಸ್ಕಾರ ಮಾಡಿದ. ತಾಯಿ ದೇವಕಿಯನ್ನು ಸಂತೈಸಿದ. ಏನಾಗಲ್ಲಮ್ಮ, ನಾನಿದ್ದೀನಿ, ಹೆದರ್ಕೋಬೇಡ, ನಡಿ ಹೋಗೋಣ ಅಂತ. ಹುಟ್ಟಿದ ಕೂಡಲೇ ನಿನ್ನನ್ನು ಅಗಲಿದೆ. ನನ್ನ ಬಾಲ್ಯವೆಲ್ಲ ಬೇರೆ ಕಡೆ ಕಳೀತು. ನಿನ್ನ ಸೇವೆ ಮಾಡುವುದಕ್ಕಾಗಲಿಲ್ಲ, ಕ್ಷಮೆ ಇರಲಿ ಅಂತಾನೆ ಕೃಷ್ಣ. ನೋಡಿ, ಮನುಷ್ಯರಾಗಿ ಭಗವಂತ ಬಂದಾಗ ಧರೆಗೆ ಯಾವ ರೀತಿ ನಡ್ಕೋಬೇಕು ಅಂತ ಆ ಕಡೆ ರಾಮಚಂದ್ರನೂ ತೋರಿಸಿದ್ದ ರಾಮಾಯಣದಲ್ಲಿ, ಇಲ್ಲಿ ಕೃಷ್ಣನೂ ತೋರಿಸ್ತಾ ಇದ್ದಾನೆ. ತಾಯಿಗೆ ಕೊಡುವಂಥ ಆಶ್ವಾಸನೆ, ತಾಯಿಗೆ ಹೇಳ್ತಾ ಇದ್ದಾನೆ, ಕ್ಷಮಿಸಿಬಿಡಮ್ಮ, ನಿನ್ನ ಸೇವೆಯನ್ನು ಮಾಡಲಿಕ್ಕಾಗಲಿಲ್ಲ ನನಗೆ ಅಂತ 9 ವರ್ಷದ ಬಾಲಕ ಆಡೋ ಮಾತು. ದೇವಕಿ ಕೃಷ್ಣನ ಪ್ರೀತಿಯಿಂದ ಆಲಂಗಿಸಿತಾಳೆ, ಕಣ್ಣೀರಿಂದ ತೋಯಿಸ್ತಾಳೆ ಕೃಷ್ಣನ ಭುಜವನ್ನ.
ಮುಂದೆ ಕೃಷ್ಣನಿಗೆ ಉಪನಯನವಾಗುತ್ತೆ. ಅಲ್ಲಿಂದ ಮುಂದೆ ಅಂತಿಮ ದರ್ಶನ ಒಂದು ಅಮಂತಿ ದೇಶದ ಆಚಾರ್ಯ ಸಾಂದೀಪನಿಯಲ್ಲಿ ಕೃಷ್ಣ ಬಲರಾಮರು ವೇದಾಧ್ಯಯನಕ್ಕೆ ಬರ್ತಾರೆ. ಸುಮಾರು 64 ದಿನಗಳ ಕಾಲ ಕೃಷ್ಣ ಗುರುಕುಲದಲ್ಲಿರ್ತಾನಷ್ಟೇ. ಸಾಮಾನ್ಯವಾಗಿ ಎಲ್ಲರೂ 15ರಿಂದ 16 ವರ್ಷ ಇರ್ತಾರೆ. ಈಗ ಇನ್ನು 16 ಇಯರ್ಸ್ ಅಂತ ಇದೆ ನಮ್ಮ ಒಂದು ಎಜುಕೇಷನ್ ಇದು. ಅದೇ ತರಹ ಅಲ್ಲಿ 14ರಿಂದ 16 ವರ್ಷದ ತನಕ ಬೆಳೆಯುವಂಥದ್ದಿತ್ತು, ವಿದ್ಯೆ ಕಲ್ತ್ಕೊಂಡು ಬರುವಂಥದ್ದು. ಬರೀ 64 ದಿನಗಳ ವಿದ್ಯೆ, 64 ವಿದ್ಯೆಗಳಿಗೆ 64 ದಿನಗಳು ಕೃಷ್ಣನಿಗೆ ಕಲ್ತಿದ್ದು. ಅಲ್ಲಿಂದ ಮುಂದೆ ಕೃಷ್ಣ ಅಧ್ಯಯನ ಮುಗೀತು. ಕೃಷ್ಣ ಬಲರಾಮರು ಮತ್ತೆ ಮಧುರೆಗೆ ಮರಳುತ್ತಾರೆ. ಕಂಸ ಸತ್ತ ಸುದ್ದಿಯನ್ನು ಕೇಳಿದ ತಕ್ಷಣ ಅವನ ಮಾವ ಜರಾಸಂಧ ಸ್ವಲ್ಪ ಅಲ್ಲಾಡಿಬಿಟ್ಟ. ಅಲ್ಲಾಡಿ ಕೃಷ್ಣನ ವಿರುದ್ಧ ಒಂದು ಸೈನ್ಯವನ್ನು ಕಟ್ಟಿದ. ಅವನು ಭಾರತ ದೇಶದ ಎಲ್ಲ ರಾಜರ ಸಹಾಯವನ್ನು ಪಡೆದ. ಯಾಕಂದರೆ ಬೇರೆ ರಾಜರಿಗೆಲ್ಲ ಜರಾಸಂಧನ ಕಂಡ್ರೆ ಮಹಾಭಯ. ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಅಂತ ನಾವು ನೋಡಿದ್ದೇವೆ, ಎರಡೂ ಕಡೆ ಸೇರಿ ಹಂಚಿದ್ದನ್ನು. ಇಲ್ಲಿ ಜರಾಸಂಧ ಕೃಷ್ಣನೊಬ್ಬನ ವಿರುದ್ಧ ಒಟ್ಟು 13 ಅಕ್ಷೋಹಿಣಿ ಸೈನ್ಯವನ್ನು ಜಮಾಯಿಸಿದ್ದ. ಅನೇಕ ಜನ ರಾಜರು ಜರಾಸಂಧನ ಪಕ್ಷ ಸೇರಿದ್ದು ಅವನಿಗೆ ಹೆದರಿಕೆ ಹೊರತು ಅವನ ಮೇಲಿನ ಪ್ರೀತಿಯಿಂದ ಅಂತೂ ಅಲ್ಲ, ಕೃಷ್ಣನ ಮೇಲಿನ ದ್ವೇಷದಿಂದಲೂ ಅಲ್ಲ. ಜರಾಸಂಧ ಅನೇಕ ರಾಜ್ಯಗಳ ರಾಜಪುತ್ರರನ್ನು ತನ್ನ ಸೆರೆಯಲ್ಲಿರಿಸಿಕೊಂಡು, ಹಾಗೆ ಅವರ ಭಯದಿಂದ ಉಪಾಯವಿಲ್ಲದೆ ಅವನು ಕರೆದಾಗ ಸಾಧ್ಯವಿಲ್ಲ ಅಂತ ಹೇಳೋಕ್ಕಾಗದಿರ ಅವನ ಹಿಂದೆ ಹೋಗಿ ಯುದ್ಧ ಮಾಡಿದಂಥವ್ರು. ಸಂತತಿಯಾಗುವ ಮುನ್ನವೇ ಜರಾಸಂಧ ಅಳಿಯ ಕಂಸನನ್ನು ಕೊಂದವ ಕೃಷ್ಣ. ಅವನ ಇಬ್ಬರು ಮಗಳಂದಿರು ಅಸ್ಥಿ ಮತ್ತು ಪ್ರಾಪ್ತಿ ಅಂತ. ಕೃಷ್ಣನಿಂದಾಗಿ ಅವರು ವಿಧವೆಯರಾದರು. ಅದರಿಂದ ಜರಾಸಂಧನಿಗೆ ಕೃಷ್ಣ ಅಂದರೆ ಮಹಾದ್ವೇಷ ಅವನಿಗೆ. ಅದಕ್ಕೆ 13 ಅಕ್ಷೋಹಿಣಿ ಸೇನೆ ಕೂಟ ಕಟ್ಟಿ ಒಂದು ಪ್ರತೀಕಾರವನ್ನು ಸಿದ್ಧತೆಯನ್ನು ನಡೆಸಿದ್ದಾನೆ. ಈಗ ಇನ್ನೂ ಕೃಷ್ಣನಿಗೆ 10-11 ವರ್ಷ ಪ್ರಾಯ. ರೋಹಿಣಿಯ ಮಗ ಬಲರಾಮ ಅವನಿಂದ 2-3 ತಿಂಗಳು ಅಷ್ಟೇ ದೊಡ್ಡವನು. ಕಸಿನ್ಸ್ ಅವರಿಬ್ಬರೂ. ಜರಾಸಂಧ ಹಿರಿಯ ರಾಜಾದಿರಾಜ ಅವನು. ಇಡೀ ದೇಶದ ಎಲ್ಲ ರಾಜ್ಯರ ಸೇನೆ ಅವನ ಬೆಂಬಲಕ್ಕೆ ನಿಂತಿದೆ. ಅವನ ವಿರುದ್ಧ ಇಬ್ಬರು ಪುಟ್ಟ ಹುಡುಗರು, ಈಗ ತಾನೇ ಪೌಗಂಡ ವಯಸ್ಸನ್ನು ದಾಟಿದಂಥವರು. ಈ ಹುಡುಗರು ಸೋಲಿಸಲು ಜರಾಸಂಧ ನಡೆಸಿದ ಸಿದ್ಧತೆ ನೋಡಿದ್ರೆ ಈ ಹುಡುಗರ ಬಗ್ಗೆ ಅವನಿಗೆ ಎಷ್ಟು ಭಯ ಇದ್ದಿರಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಕಂಸ ಸತ್ತು ಸ್ವಲ್ಪ ಸಮಯ ಆದಮೇಲೆ ಎಲ್ಲ ಪೂರ್ವ ಸಿದ್ಧತೆ ನಡೆದ ಮೇಲೆ ಜರಾಸಂಧ ಕೃಷ್ಣನ ಮೇಲೆ ದಾಳಿ ಮಾಡ್ತಾನೆ. ಒಂದಲ್ಲ ಎರಡಲ್ಲ 18 ಬಾರಿ ಮಗಧದಿಂದ ಮಧುರೆಗೆ, ಪೂರ್ವದಿಂದ ಪಶ್ಚಿಮಕ್ಕೆ ಸೇನಾಪಥ ಚಲನ ಆಗುತ್ತೆ. 18 ಬಾರಿಯೂ ಕೃಷ್ಣ ಜರಾಸಂಧನ ಕೈಗೆ ಸಿಗೋದಿಲ್ಲ. ತನ್ನ ಪ್ರಜೆಗಳಿಗೆ, ಯಾದವರಿಗೆ ಹಿಂಸೆಯಾಗದಂತೆ ಅವರನ್ನು ದೂರ ನಿಲ್ಲಿಸಿಬಿಟ್ಟು ಅನೇಕ ಬಾರಿ ತಾನು ಸೋತ ಹಾಗೆ ಓಡಿ ಹೆದರಿ ಓಡಿ ಹೋಗೋ ಹಾಗೆ ಮಾಡಿ ಓಡ್ತಾ ಜರಾಸಂಧನ ಸೈನ್ಯ ಸಮೇತ ತನ್ನನ್ನು ಬೆನ್ನಟ್ಟುವಂತೆ ಮಾಡ್ತಾನೆ. ಆದರೂ ಅವನಿಗೆ ಸಿಗದೆ ಆತನನ್ನು ಎಲ್ಲೋ ಒಂದು ಅಲೆದಾಡಿಸಿ ಸುಸ್ತಾಗುವಂತೆ ಮಾಡಿ ಅವನನ್ನು ಹಿಮ್ಮೆಟ್ಟಿಸ್ತಾ ಇರ್ತಾನೆ ಯಾವಾಗಲೂ. ಇದು ಕೃಷ್ಣನ ಯುದ್ಧ ತಂತ್ರ. ಯಾಕಂದರೆ ಮುಂದೆ ಜರಾಸಂಧ ವಾಯುದೇವರ ಕೈನಲ್ಲಿ, ಭೀಮಸೇನನ ಕೈನಲ್ಲಿ ಹತವಾಗುವಂಥದ್ದಿದೆ. ಅದರಿಂದಾಗಿ ಕೃಷ್ಣ ಸಾಯಿಸ್ತಾ ಇಲ್ಲ ಜರಾಸಂಧನನ್ನು. ಕೃಷ್ಣನ ಸಂಬಂಧಿಗಳೇ ಅನೇಕರು ಜರಾಸಂಧನನ್ನು ದ್ವೇಷ ಪಟ್ಟುಕೊಂಡು ದುಷ್ಟಕೂಟದಲ್ಲಿದ್ದಂಥವರು. ಯಾಕಂದರೆ ಕೆಲವರಿಗೆ ಸ್ವಲ್ಪ ಅಸೂಯೆ ಕೂಡ ಕೃಷ್ಣನ ಮೇಲೆ. ಅದರಿಂದಲೇ ಇದು ಕೌಟುಂಬಿಕ ದ್ವೇಷದ ಮೂಲ ಕಲಹ ಆಗುವರ್ತು. ಅಲ್ಲಿನ ಮುಂದೆ ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ ಇಬ್ಬರೂ ಕೂಡ ವಸುದೇವನ ಮಕ್ಕಳೇ. ಕೃಷ್ಣನ ಸ್ವಂತ ಅಣ್ಣಂದಿರು ಇಬ್ಬರೂ. ಕೃಷ್ಣನ ದ್ವೇಷದಿಂದ ಅವರು ಜರಾಸಂಧನ ಜೊತೆ ಸೇರಿಕೊಂಡಂಥವರು. ಶಿಶುಪಾಲ, ದಂತವಕ್ರ ಕೃಷ್ಣನ ಸೋದರತೆ ಮಕ್ಕಳು. ವಸುದೇವನ ತಂಗಿ ಪೃಥುಷೆಯ ಮಗ ಶಿಶುಪಾಲ, ಇನ್ನೊಬ್ಬ ತಂಗಿ ಪೃಥುದೇವಿಯ ಮಗ ದಂತವಕ್ರ. ಇವರಿಬ್ಬರು ಜರಾಸಂಧನ ಆತ್ಮೀಯ ಬಳಗಕ್ಕೆ ಸೇರಿದಂಥವ್ರು. ಯಾವಾಗಲೂ ಹಾಗೇನೇ ನೆಗೆಟಿವ್ಸ್ ಎಲ್ಲ ಒಂದೇ ಕಡೆ ಸೇರೋ ಅಂಥದ್ದು. ಈ ಒಂದು ಶಿಶುಪಾಲ ದಂತವಕ್ರರೇ ಶಾಪಗ್ರಸ್ತರಾದ ಜಯ ವಿಜಯರು, ನಮಗೆಲ್ಲ ಗೊತ್ತಿದೆ ಅದು. ಮೊದಲು ಹಿರಣ್ಯಕಶಿಪು ಆಗಿ, ನಂತರ ರಾವಣ ಕುಂಭಕರ್ಣರಾಗಿ, ಮತ್ತೆ ನಂತರ ಇವರು 3ನೇ ಜನ್ಮದಲ್ಲಿ ಶಾಪವನ್ನಿತ್ತ ಕೊನೆಯ ಜನ್ಮ ಇದು ಶಿಶುಪಾಲ ದಂತವಕ್ರರಾಗಿದ್ದಾರೆ. ಆಮೇಲೆ ಅನುವಿಂದರು ಇಬ್ಬರು ಕೃಷ್ಣನ ಸೋದರತ್ತೆ, ಒಂದು ಆವಂತಿ ದೇಶದ ರಾಣಿ ರಾಜಾದಿದೇವಿಯ ಮಕ್ಕಳವರು. ಮಹಾಭಾರತ ಯುದ್ಧದಲ್ಲಿ ಕೌರವ ಜೊತೆ ಸೇರಿ ಪಾಂಡವರ ವಿರುದ್ಧ, ಕೃಷ್ಣನ ವಿರುದ್ಧ ಹೋರಾಡದಂಥವ್ರು ಇವರು. ಇವರೂ ಕೂಡ ಜರಾಸಂಧನ ಜೊತೆ ಹೀಗೆ 5 ಮಂದಿ ಸೋದರತ್ತೆಯ ಪೈಕಿ 3 ಮಕ್ಕಳು ಕೃಷ್ಣನ ವಿರುದ್ಧ ನಿಂತಂಥವ್ರೆ. 2 ಮಕ್ಕಳು ಮಾತ್ರ ಕೃಷ್ಣನ ಕಡೆಗಿದ್ದಂಥವರು. ಇನ್ನೊಬ್ಬ ಸೋದರತ್ತೆಯ ಒಂದು ರಾಣಿ ಪೃಥುಕೀರ್ತಿ ಅಂತ, ಈಕೆಯ ಮಕ್ಕಳೇ ಪಂಚಕೇಯಕರು ಅಂಥೇಳಿ ಇವರು ಕೃಷ್ಣನ ಕಡೆಗಿದ್ದಂಥವ್ರು. ಇನ್ನೊಬ್ಬ ಸೋದರತ್ತೆ ಪೃಥೆ ಅಂದರೆ ಕುಂತಿ ದೇವಿ, ವಸುದೇವನ ಇನ್ನೊಬ್ಬ ತಂಗಿ. ಆಕೆಯ ಮಗಳು ಪಾಂಡವರು
ಕೃಷ್ಣನಿಗೆ ಯಾವಾಗಲೂ ಪರಮ ಭಕ್ತರು, ಅವರ ಅಂತರಂಗ ಭಕ್ತ ಕೃಷ್ಣ ಆಗಿದ್ದ. ಅದರಿಂದ ಕುಂತಿಯ ಮೊದಲನೇ ಮಗ ವಿವಾಹ ಪೂರ್ವದಲ್ಲಿ ಹುಟ್ಟಿದ ಕಾನೀನ ಕರ್ಣ ಕೃಷ್ಣನ ವಿರೋಧಿಯಾಗಿ ಕೌರವರ ಕಡೆಗೆ ನಿಂತ ಅವನು. ಹೀಗೆ ಇದೊಂದು ಪೂರ್ತಿ ದೊಡ್ಡವಾದಂಥ ಅಂತಃಕಲವೂ ಹೌದಾಯಿತು. ಕೃಷ್ಣನ ವಿರುದ್ಧ ಒಂದಾಗಿ ರಾಜಕೀಯದ ದೌರ್ಜನ್ಯಕ್ಕಿಲ್ಲದೆ ಈ ದುಷ್ಟಕೂಟ ಜರಾಸಂಧ ನಾಯಕನಾದ ಇದಕ್ಕೆಲ್ಲ. ಆದರೆ ಕೃಷ್ಣನ ಮುಂದೆ ಈ ಕೂಟ ಯಾವುದು ಯಾವುದು ನಡೆಯಲ್ಲ, ಎಲ್ಲ ವಿಫಲವಾಯಿತು. ಕೃಷ್ಣನಿಗೆ ಸುಮಾರು ಇವಾಗ 15 ವರ್ಷ ಆದಾಗ ಇವಾಗ ನೆಕ್ಸ್ಟು ಪಾಂಡುರಾಜ ತೀರ್ಕೋತಾನೆ. ಆ ಟೈಮಿಗೆ ಮಕ್ಕಳನ್ನು ಕರ್ಕೊಂಡು ಕುಂತಿ ಹಸ್ತಿನಪುರಕ್ಕೆ ಬಂದಿದ್ದಾಳೆ. ಜ್ಞಾಪಕ ಇರಲಿ, ಇಲ್ಲಿವರೆಗೂ ಇನ್ನೂ ಪಾಂಡವರದ್ದು ಕೃಷ್ಣನದ್ದು ಭೇಟಿನೇ ಆಗಿಲ್ಲ. ಹಸ್ತಿನಪುರಕ್ಕೆ ಬರ್ತಾಳೆ. ಕೃಷ್ಣ ಅಕ್ರೂರನನ್ನು ಅತ್ತ ಕಳಿಸಿ ಸೋದರತ್ತೆಯ ಮಕ್ಕಳನ್ನು ಯೋಗಕ್ಷೇಮ ವಿಚಾರಿಸ್ಕೊಂಬ ಅಂತ ಕಳಿಸ್ತಾನೆ. ಪಾಂಡವರಿಗೆ ಅನ್ಯಾಯವಾಗದಂತೆ ರಾಜ್ಯವನ್ನು ಚೆನ್ನಾಗಿ ನೋಡ್ಕೊ ಎಂಥ ಧೃತರಾಷ್ಟ್ರನಿಗೆ ಸಂದೇಶವನ್ನೂ ಕಳಿಸ್ತಾನೆ ಕೃಷ್ಣ. ನೋಡಿ, 15 ವರ್ಷ, ಧೃತರಾಷ್ಟ್ರ ಆಗಲೇ 100 ದಾಟಿದೆ. ಅವನಿಗೆ ಇವನು ಮೆಸೇಜ್ ಕಳಿಸ್ತಾನೆ, ಈ ಥರ ನೋಡ್ಕೊ ಅಂತ. ಅನಂತರವೂ 4-5 ವರ್ಷಗಳ ಕಾಲ ಜರಾಸಂಧನ ಜೊತೆ ಯುದ್ಧ ನಡೀದೇ ಇತ್ತು. ಆಗ ಈ ಅವಧಿಯಲ್ಲಿ 3 ವರ್ಷಗಳ ಕಾಲ ಭೀಮಾರ್ಜುನರು ಸಹದೇವನ ಕೂಡ ಮಥುರೆಯಲ್ಲಿ ಕೃಷ್ಣನ ಜೊತೆಗಿದ್ದರು. ಅರ್ಜುನ ಕೃಷ್ಣನ ಬಳಿ ಬಿಲ್ಲುವಿದ್ಯೆ ಕಲಿತಾ ಇರ್ತಾನೆ. ಈ ಸಮಯದಲ್ಲಿ ಭೀಮ ಬಲರಾಮನ ಬಳಿ ಗದಾಯುದ್ಧ ಅಭ್ಯಾಸ ಮಾಡ್ತಾನೆ. ಅನಂತರ ಅವರ ಶಸ್ತ್ರಾಭ್ಯಾಸ ದ್ರೋಣಾಚಾರ್ಯರಲ್ಲಿ ಮುಂದುವರಿಯುತ್ತೆ. ಅಲ್ಲಿಂದ ಮುಂದೆ ಪಾಂಡವರು ಈಗ ಸುಮಾರು ಪಾಂಡವರಿಗೆ 25 ವಯಸ್ಸು, ಆಚೆ ಈಚೆ ಆ ಕಡೆ ಈ ಕಡೆ 6 ತಿಂಗಳು. ಅರ್ಜುನ 25ರ ತರುಣ. ಅರ್ಜುನನಿಗಿಂತ 6 ತಿಂಗಳು ದೊಡ್ಡವನು ಕೃಷ್ಣ. ಯಾವ ವರ್ಷದ ಸಿಂಹ ಮಾಸದಲ್ಲಿ ಕೃಷ್ಣ ಜನಿಸಿದನೋ ಅದೇ ಮಾಸದ ಪಾಲ್ಗುಣ ಮಾಸದಲ್ಲಿ ಅರ್ಜುನ ಹುಟ್ಟಿದ್ದು. ಅದಕ್ಕೆ ಅವನಿಗೆ ಫಲ್ಗುಣ ಅಂತ ಕೂಡ ಹೆಸರು. ಹೀಗೆ ಕೃಷ್ಣನು 25ರ ತರುಣ. ಪಾಂಡವರು ಇನ್ನೂ ದ್ರೋಣಾಚಾರ್ಯರ ವಿದ್ಯಾರ್ಥಿಗಳಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಕೃಷ್ಣ ಯಾದವರನ್ನು ದ್ವಾರಕೆಗೆ ನೆಲೆಗೊಳಿಸಿದ್ದಾನೆ ಅಲ್ಲೇನೇ. ಈ ಸಮಯದಲ್ಲೇ ಒಂದು ಪ್ರಸಂಗ ನಡೆಯುತ್ತೆ. ಭಾಗವತ ಹೇಳುತ್ತೆ, ರಾಜ ಆಸೀತ್ ಭೀಷ್ಮಕೋ ನಾಮಃ ವಿದರ್ಭಾಧಿಪತಿರ್ಮಹಾನ್ ತಸ್ಯ ಪಂಚಾಭವನ್ ಪುತ್ರಾಹ ಕನ್ಯೈಕಾಚ ವರಾನನ ಅಂತೇಳಿ. ವಧಭದ್ರಶ ಮಹಾರಾಷ್ಟ್ರದ ಅನೇಕ ಭಾಗ ಸೇರಿ ವ್ಯಾಪಕವಾದಂಥ ರಾಜ್ಯ ಅದು ವಧರ್ಭ ದೇಶ ಅಂತ. ಇದರ ಜೊತೆಗೆ ಇದರ ರಾಜ ಭೀಷ್ಮಕ. ಕೃಷ್ಣ ಸೌರಾಷ್ಟ್ರದವನು. ಅವನ ಮದುವೆಯಾಗಿದ್ದು ಮಹಾರಾಷ್ಟ್ರದ ಭೀಷ್ಮಕನ ಮಗಳನ್ನು. ಭೀಷ್ಮಕನಿಗೆ 5 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು ರುಕ್ಮಿಣೀ ದೇವಿಯವಳು. ಅವಳು ಹಿರಿಯ ಮಗ ರುಗ್ಮಿ, ಕೊನೆಯವಳೆ ರುಗ್ಮಿಣಿ. ಉಳಿದ 4 ರುಗ್ಮರಥ, ರುಗ್ಮಬಾಹು, ರುಗ್ಮಕೇಶ ಮತ್ತು ರುಗ್ಮಮಾಲಿ ಅಂತ ಹೇಳಿ. ರುಕ್ಮಿಣಿ ಮದುವೆಗೆ ಬೆಳೆದು ನಿಂತಿದ್ದಾಳೆ. ಮದುವೆಗೆ ಸಿದ್ಧತೆ ನಡೆದಿದೆ. ರುಕ್ಮಿಣಿಗೂ ಶಿಶುಪಾಲನಿಗೂ ತುಂಬ ಗೆಳೆತನ. ದಂತವಕ್ರ ಶಿಶುಪಾಲನ ತಮ್ಮ, ಅವನು ರುಗ್ಮಿಯ ಗೆಳೆಯ ಅವನು. ಹಾಗಾಗಿ ಪೌಂಡ್ರಕ ವಾಸುದೇವ ಒಂದು ಶೃಗಾಲ ವಾಸುದೇವರು ಇಬ್ಬರೂ ಸೇರಿಕೊಂಡು ರುಗ್ಮಿಯ ಗೆಳೆಯರಾಗಿದ್ದಾಗ ಅವರೆಲ್ಲ ಜರಾಸಂಧನ ದುಷ್ಟಕೂಟವರಲ್ವಾ, ಅದಕ್ಕೋಸ್ಕರ ಕೃಷ್ಣ ದ್ವೇಷ ಇವರನ್ನು ಒಟ್ಟು ಕೂಡಿಸ್ಕೊಂಡು ಇಟ್ಕೊಂಡಿತ್ತು. ಹಾಗಾಗಿ ಇವರನ್ನೇ ಕೊಟ್ಟು ಮದುವೆ ರುಕ್ಮಿಣಿಯನ್ನು ಈ ಒಂದು ಶಿಶುಪಾಲನಿಗೆ ಕೊಡಬೇಕು ಅನ್ನೋದಿತ್ತು ಅವ್ರಿಗೆ ಆಸೆ. ರುಕ್ಮಿಣೀಶನಿಗೆ ಕೃಷ್ಣನ ಬಗ್ಗೆ ಒಲವು. ತಂದೆ ಭೀಷ್ಮಕನಿಗೂ ಆತ ಸಮ್ಮತ. ಅನೇಕ ಹಿರಿಯರು ಕೃಷ್ಣನಿಗೆ ರುಕ್ಮಿಣಿ ಕೊಡುವುದು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಕೂಡ. ಆದರೆ ಈ ನಿರ್ಣಯಕ್ಕೆ ವಿರೋಧ ತಂದವನು ರುಗ್ಮಿ. ಯಾಕೆಂದರೆ ಅವನ ಫ್ರೆಂಡ್ ಕೊಡಬೇಕು ಅಂತ. ಬಂಧುನಾ ಮಿಚ್ಛಾತಾಂ ಧಾತಾಂ ಕೃಷ್ಣಾಂ ಭಗಿನೀಂ ನೃಪ ರುಗ್ಮಿ ನಿವಾರ್ಯ ಕೃಷ್ಣ ದ್ವಿಷ್ಟ ಚೈದ್ಯಾಯ ಸಮಕಲ್ಪಯತ್ ಅಂತ. ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡುವುದು ಅಂಥೇಳಿ ರುಗ್ಮಿ ನಿರ್ಧಾರ ಮಾಡಿಬಿಟ್ಟಿದ್ದ. ರುಗ್ಮಿಯ ನಿರ್ಧಾರವೇ ಮೇಲುಗೈ ಆಯಿತು. ಹಿರಿಯರ ನಿರ್ಧಾರ ಬಿದ್ದೋಯ್ತು. ರುಗ್ಮಿಯ ಅಭಿಪ್ರಾಯವನ್ನು ಯಾರೂ ಕೇಳೋರೇ ಇರಲಿಲ್ಲ ರುಕ್ಮಿಣಿದು. ಹೀಗಾಗಿ ಶಿಶುಪಾಲ ಈ ಮೊದಲೇ ವಿವಾಹಿತನಾದಂಥವನು. ಆತನಿಗೆ ಈಗಾಗಲೇ ಒಬ್ಬಳು ಮಗಳೂ ಸಹ ಇದ್ದಾಳೆ. ಮುಂದೆ ಅವಳು ಧರ್ಮರಾಜನಿಗೆ ಮದುವೆ ಅವನು ಮಾಡ್ಕೊತಾನೆ. ಈ ವಿವಾಹ ಆದದ್ದು ದ್ರೌಪದಿಯ ವಿವಾಹದ ನಂತರ. ದೇವಕಿ ಅಂತ ಅವಳ ಹೆಸರು. ಆದರೂ ರುಕ್ಮಿಣಿಯನ್ನು ಮದುವೆಯಾಗುವ ಚಪಲ ಶಿಶುಪಾಲನಿಗೆ. ಹಿಂದಿನ ರಾಜರೆಲ್ಲ ಬಹುಪತ್ನೀಕರು ಅಲ್ವೇ, ಅದರಿಂದಾಗಿ ಈ ಥರನೇ ನಡೀತಾ ಇದ್ದದ್ದು. ಹಾಗೆ ಶಿಶುಪಾಲನಿಗೂ ಜರಾಸಂಧನಿಗೂ ಗಳಸ್ಯ ಕಂಠಸ್ಯ. ಈತ ಅಂದರೆ ಜರಾಸಂಧನಿಗೆ ಒಂಥರ ದತ್ತುಪುತ್ರ ಇದ್ದಂಗೆ ಶಿಶುಪಾಲ. ತನ್ನ ಮಗ ಸಹದೇವನಿಗಿಂತಲೂ ಇವನ ಮೇಲೆ ಒಂದು ಕೈ ಹೆಚ್ಚು ಪ್ರೀತಿ ಇವನಿಗೆ. ತನ್ನ ಮಗ ತಮ್ಮ ಕೂಟನೀತಿಗೆ ತಕ್ಕವನಲ್ಲ. ಅಂದರೆ ಅವನು ಏನು ಮಾಡ್ಕೊಂಡಿದ್ದ ಕೂಟ ಯಾವುದೋ ಕೃಷ್ಣನ ವಿರುದ್ಧವಾಗಿ. ಅದಕ್ಕೆಲ್ಲ ಅವನು ಸರಿ ಇಲ್ಲ ಅವನು. ಯಾಕಂದರೆ ಅವನು ಕೃಷ್ಣ ಪ್ರೇಮಿ. ಅವನು ಸಹದೇವ ಅನ್ನುವಂಥವನು ಜರಾಸಂಧನ ಸ್ವಂತ ಮಗ. ಅಪ್ರಯೋಜಕ ಅವನು ಅಂತ ಒಂದು ಬಿರುದು ಪಟ್ಟಾಯಿತು ಅವನಿಗೆ. ಆ ಭಾವನೆ ಜರಾಸಂಧನಿಗೆ. ಹೀಗಾಗಿ ಶಿಶುಪಾಲನನ್ನೇ ಮಗನಂತೆ ಹೆಚ್ಚಿಸ್ಕೊಂಡು ಅವನ್ನ ನೋಡ್ಕೊತಾ ಇದ್ದ. ಶಿಶುಪಾಲನಿಗೆ ರುಕ್ಮಿಣಿ ಕೊಟ್ಟು ಮದುವೆ ಮಾಡಿದರೆ ಜರಾಸಂಧನ ಅನುಗ್ರಹ ದೊರೆಯುತ್ತೆ ಅನ್ನೋದು ಸ್ವಾರ್ಥ ರುಕ್ಮಿಣಿಯ ನಿರ್ಧಾರಕ್ಕೆ ಕಾರಣ ಆಯಿತು.
ಉಳಿದವರು ರುಗ್ಮಿ ಅಭಿಪ್ರಾಯವನ್ನು ಬೆಂಬಲಿಸಿದ್ರು. ಕೃಷ್ಣನಿಗೆ ಈ ಹೆಣ್ಣು ದಕ್ಕಬಾರದು ಅನ್ನೋದು ದುಷ್ಟಕೂಟದ ಎಲ್ಲರದ್ದೂ ಏಕಾಭಿಪ್ರಾಯ. ಕೊನೆಗೆ ಜರಾಸಂಧನಿಗೂ ಇದು ತುಂಬ ಸಂತೋಷದ ಸಂಗತಿಯಾಯಿತು. ಹೀಗೆ ಎಲ್ಲರೂ ರುಗ್ಮಿಯನ್ನೇ ಬಲವಾಗಿ ಬೆಂಬಲ ಕೊಟ್ಟರು. ಅಂತೂ ಶಿಶುಪಾಲನಿಗೆ ರುಗ್ಮಿಯನ್ನು ಕೊಡತಕ್ಕದ್ದು ಅಂತೇಳಿ ಪ್ರಚಂಡ ಬಹುಮತದಿಂದ ತೀರ್ಮಾನ ಆಯಿತು. ಕೊನೆಗೆ ಶಿಶುಪಾಲನಿಗೆ ಹೇಳಿ ಕಳಿಸು ಆಯಿತು, ಬಾಪಾನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ತೀವಿ ಅಂತ. ನಾಂದಿನೂ ಮಾಡಾಗೋಯ್ತು, ನಾಂದಿನೂ ಇಟ್ಟಿದ್ದಾಯಿತು ಅಂತ ಭಾಗವತ ಹೇಳುತ್ತೆ. ಮದುವೆಗೆ ಮುಂಚೆ ರುಗ್ಮಿಣಿಗೆ ಈ ವಿಷಯ ತಿಳಿಯಿತು. ಕೃಷ್ಣನನ್ನೇ ಸದಾ ಪ್ರೀತಿಸಿ ಅವನನ್ನೇ ಕೈ ಹಿಡಿಬೇಕು ಅಂಥೇಳಿ ಬೈಕೆ ಹೊತ್ತ ನಿಂತವಳು ಆಕೆ. ಈಗ ಏನು ಮಾಡಬೇಕು? ನಾಂದಿನೂ ಆಗೋಗಿದೆ, ಬೆಳಕರೆದ್ರೆ ಮದುವೆ. ಆಕೆ ಮದುವೆ ಬಗ್ಗೆ ಆಕೆ ಇಷ್ಟಾನಿಷ್ಟಗಳನ್ನು ಕೇಳೋರೇ ಇರಲ್ವಲ್ಲ. ತದೇವತ್ಯಾಸಿ ತಾಂಪಾಗಿ ವೈದರ್ಭಿ ಧರ್ಮನ ವೃಷಂ ಅಂತ ರುಗ್ಮಿಣಿ ಯೋಚನೆ ಮಾಡ್ತಾಳೆ. ನಾನು ಕೃಷ್ಣನನ್ನು ಮನಸ ವರಿಸಿದ್ದೇನೆ, ತಂದೆ ತಾಯಿ ಇದಕ್ಕೆ ಒಪ್ಪಿ ಹರಿಸಿದ್ದಾರೆ. ಇಷ್ಟಿದ್ದೂ ಇದಕ್ಕೆ ವಿರೋಧವಾಗಿ ನನ್ನ ಅಣ್ಣ ನನ್ನನ್ನು ಶಿಶುಪಾಲನಿಗೆ ಮದುವೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ಅಣ್ಣನ ಮೊಂಡತನದ ದೌರ್ಜನ್ಯದ ಮುಂದೆ ತಂದೆ ತಾಯಿ ಅಸಹಾಯಕರಾಗ್ಬಿಟ್ರಾ ಅಂತ ಯೋಚನೆ ಮಾಡ್ತಾಳೆ. ಅಲ್ಲಿಂದ ಮುಂದೆ ಎಷ್ಟು ಯೋಜನೆ ಮಾಡಿದ್ರೂ ಸಮಸ್ಯೆ ಬಗೆನೇ ಹರಿಯಲ್ಲ ರುಕ್ಮಿಣಿಗೆ. ರುಗ್ಮಿಯನ್ನು ಎದುರು ಹಾಕಿಕೊಳ್ಳುವಂಥ ಧೈರ್ಯ ತಂದೆಗೂ ಇರಲಿಲ್ಲ, ತಾಯಿಗೂ ಇರಲಿಲ್ಲ. ರುಗ್ಮಿಗೆ ಮನವರಿಕೆ ಆಗುವಂಗಿರಲಿಲ್ಲ. ಬೇಡ ಅಂತಂದರೆ ತಾನೇ ಏನಾದರೂ ಮಾಡಬೇಕು ಅಂಥೇಳಿ ಕೊನೆಗೆ ರುಗ್ಮಿಣಿ ವಿಶ್ವಸ ಪಾತ್ರನಾದಂಥ ಒಬ್ಬ ವೃದ್ಧ ಬ್ರಾಹ್ಮಣನನ್ನು ಕರೆದ್ಲು. ತನ್ನನ್ನು ಈ ಆಪತ್ತಿನಿಂದ ಪಾರಾಗುವಂತೆ ಹೇಗಾದರೂ ಕೃಷ್ಣನಿಗೆ ಸುದ್ದಿ ಮುಟ್ಟಿಸಬೇಕು ಅಂತ ಹೇಳಿದ್ಲು. ಮುದುಕ ದ್ವಾರಕೆಗೆ ಹೊರಟು ಹೋದ. ಕೃಷ್ಣ ಆಸನದಲ್ಲಿ ಕೂತಿದ್ದ. ಈ ವೃದ್ಧ ಒಂದು ಅಭ್ಯಾಗತನನ್ನು ಕಂಡು ಆಸನದಿಂದ ಎದ್ದು ಬಂದು ನಮಸ್ಕಾರ ಮಾಡಿ ಬಂದ ಸಂಗತಿಯನ್ನು ವಿಚಾರಿಸಿದ. ರುಗ್ಮಿಣಿ ಸಂದೇಶವನ್ನು ಮುದುಕ ಮುಟ್ಟಿಸ್ದ. ಸಂದೇಶದ ಒಕ್ಕಣೆ ಏನಪ್ಪ ಅಂದರೆ ನೋಡಿ, ಭಾಗವತ ಹೇಳುತ್ತೆ, ಮಾ ವೀರಭಾಗ ಮಭಿರ್ಮಶುತು ಚದೈ ಆರಾತ್ ಗೋಮಾಯು ವನ್ಮೈ ಗಪದೆ ಲಭೆ ಅಂಬುಜಾಕ್ಷ ಅಂತ. ನಾನು ನಿನ್ನ ಸೊತ್ತು, ಮಹಾವೀರನಾದ ನಿನಗೆ ಸಲ್ಲತಕ್ಕ ಪಾಲನ್ನು ಶಿಶುಪಾಲನಿಗೆ ಕದ್ದು ನೀಡುವ ಯೋಚನೆ ನಡೆದಿದೆ. ನಿನ್ನ ಪಾಲನ್ನು ಇನ್ನೊಬ್ಬರು ಕಸಿಯದಂತೆ ನೋಡ್ಕೋ. ಸಿಂಹಕ್ಕೆ ಸಲ್ಲಬೇಕಾದ ಭಾಗಕ್ಕೆ ಸಿಂಹ ಇಲ್ಲದಾಗ ನರಿಯೂ ಬಾಯಿ ಹಾಕಬಹುದಾಗತ್ತೆ. ನಿನ್ನಂಥ ಪುರುಷ ಸಿಂಹ ಪಡೆಯಬೇಕಾದ ಹೆಣ್ಣನ್ನು ಈ ನರಿಯಂತಹ ಶಿಶುಪಾಲ ಅಪಹಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಇದಕ್ಕೆ ನಮ್ಮಣ್ಣನ ಸಜ್ಜು ಸಹಕಾರ ಇದೆ. ನೀನೇ ಬಂದು ನನ್ನನ್ನು ಉದ್ಧಾರ ಮಾಡಬೇಕು ಅನ್ನೋದು ಇದರ ಮೆಸೇಜಿನ ಅರ್ಥ. ಹಾಗಾಗಿ ಮುಂದೆ ಹೇಳ್ತಾಳೆ, ಯದ್ಯಂಬುಜಾಕ್ಷನ ಲಭಯೇ ಭ್ರವತ್ ಪ್ರಸಾದಂ ಜಹ್ಯಾಮಸೂಂ ವ್ರತಾಕೃಶಾಹ ಶತಜನ್ಮಭಿ ಸ್ಯಾಮ್ ಅಂತ. ನೀನು ಬರಲಿಲ್ಲ ಅಂದರೆ ಇಲ್ಲಿ ನನಗೆ ರಕ್ಷೆಯೇ ಇಲ್ಲ. ನಿನ್ನ ಅನುಗ್ರಹ ನನ್ನ ಮೇಲೆ ಇಲ್ಲವಂದಾದರೆ ನಾನು ಬದುಕಿಗೆ ಆಸರೆಯೂ ಇಲ್ಲ, ನನಗೆ ಅರ್ಥವೂ ಇಲ್ಲ. ನಾನೆಂದೂ ಕೂಡ ಶಿಶುಪಾಲನ ಕೈ ಹಿಡಿಯೋಕ್ಕಾಗಲ್ಲ. ಮದುವೆ ಮುಹೂರ್ತ ತನಕವೂ ನಿನಗಾಗಿ ಕಾಯ್ತೇನೆ. ಅಲ್ಲಿ ತನಕ ನೀನು ಬಂದರೆ ಸರಿ, ಬರದೇ ಇದ್ದರೆ ಮುಂದಿನ ದಾರಿ ಇದ್ದೇ ಇದೆ, ದೇಹತ್ಯಾಗ. 100 ಜನ್ಮಗಳಲ್ಲಿ ಹುಟ್ಟು ಬಂದರೂ ಆದರೂ ಸರಿ, ನಾನು ನಿನ್ನನ್ನೇ ಮದುವೆ ಆಗಬೇಕು, ಪತಿಯನ್ನಾಗಿ ಪಡೀಬೇಕು ಅನ್ನೋದು ತಪಸ್ಸು ನಂದು. ನಂಬಿದ ಹೆಣ್ಣಿಗೆ ಜೀವ ಉಳಿಬೇಕು ಅಂತಿದ್ರೆ ತಕ್ಷಣ ಹೊರಟು ಬಂದು ನನ್ನನ್ನು ಕರ್ಕೊಂಡು ಹೋಗು. ಇಲ್ಲ ಅಂದರೆ ಯಾರಿಗೂ ಹೇಳಿದಾಗ ಸುಮ್ಮನೆ ಇದ್ದುಬಿಡು, ನಾನು ದೇಹತ್ಯಾಗ ಮಾಡ್ತೀನಿ ಅಂತ ಹೇಳ್ತಾಳೆ. ತಕ್ಷಣ ಕೃಷ್ಣ ರಥವನ್ನೇರಿ ಯಾರಿಗೂ ತಿಳಿಸದೆ ಸಾರಥಿ ದಾರುಕನ ಜೊತೆ ಮುದುಕನನ್ನು ಕರ್ಕೊಂಡು ವಿದರ್ಭಕ್ಕೆ ಪ್ರಯಾಣ ಹೊರಟು ಬಿಡ್ತಾನೆ. ಸೌರಾಷ್ಟ್ರದಿಂದ ಮಹಾರಾಷ್ಟ್ರದತ್ತ ಹೊರಟಂಥ ವೇಗ ಒತ್ತರಗಳಾದಂಥ ಕುದುರೆಗಳು ಕೃಷ್ಣನ ಬಳಿ ಇದ್ದಂಥದ್ದು. ಅದರ ಸಹಾಯದಿಂದ ಕೃಷ್ಣ ಆ ಒಂದು ಅಂತರವನ್ನು ಒಂದೇ ದಿನದಲ್ಲಿ ದಾಟಿ ಬರ್ತಾನೆ. ಮುಂದಾಗಿ ಮುದುಕನನ್ನು ಅರಮನೆಗೆ ಕಳಿಸಿ ರುಕ್ಮಿಣಿ ಸಂದೇಶವನ್ನು ಮುಟ್ಟಿಸ್ತಾನೆ, ನಾನು ಬರ್ತಾ ಇದ್ದೀನಿ ಅಂತ. ರಥ ದೇವಾಲಯದ ಕಡೆಗೆ ಸಮೀಪ ಹೊರಗಡೆ ಸಿದ್ಧವಾಗಿದೆ. ಮದುವೆಯ ಮುಹೂರ್ತ ಮುನ್ನ ದೇವಿಯ ದರ್ಶನಕ್ಕೆ ಬಂದಾಗ ರಥದತ್ತ ಬರೋದಕ್ಕೆ ಹೇಳಿ ಕಳಿಸ್ತಾನೆ ಮುದುಕನ ಕೈನಲ್ಲಿ. ಈ ಕಡೆ ಮದುವೆಯ ಸಿದ್ಧತೆ ನಡೆದಿದೆ. ಮಂಗಳಕರವಾದಂಥ ಹೋಮ ಹವನಗಳು ನಡೀತಾ ಇದೆ. ನಾಂದಿ ಎಲ್ಲ ನಡೀತಾ ಇದೆ. ನಾಂದಿ ಶ್ರಾದ್ದವೆಲ್ಲ ನಡೀತಾ ಇದೆ. ಈ ಕಡೆ ಶಿಶುಪಾಲ ಕಡೆಯಲ್ಲೂ ಕೂಡ ಮದುಮಗನಿಗೆ ಬಾಸಿಂಗ ಕಟ್ಟಿ ದಿಬ್ಬಣ ಅಂದರೆ ಆ ಒಂದು ಪಲ್ಲಕ್ಕಿಯನ್ನು ಹೊತ್ತು ನರಟಿದ್ದಾರೆ. ಏವಂ ಚೇದಿಪತಿ ರಾಜ ಧಮಘೋಷಃ ಸುತಾಯವೈಃ ಕಾರಯಾಮಾಸ ಮಂತ್ರಜ್ಞೈಃ ಸರ್ವಮಹುಭ್ಯೋ ಚಿತಂ ಅಂತ ಹೇಳಿ ಶಿಶುಪಾಲನ ತಂದೆ ಚೇದಿರಾಜ ಧಮಘೋಷನಿಗೆ ಆಮಂತ್ರಣ ಹೋಗಿದೆ, ನಿನ್ನ ಮಗನೇ ಮದುಮಗ ಅಂಥೇಳಿ ಮದುವೆಗೆ ನಡೆಸ್ಕೊಡ್ಬೇಕು ಅಂತ ಕೇಳಿಕೊಂಡು ಬಂದಿದೆ ಅವನಿಗೆ ಇನ್ವಿಟೇಷನ್ನು. ಧಮಘೋಷ ಮಗನಿಗೆ ಮದುವೆಯ ಪೂರ್ವಭಾಗಿಯಾಗಿ ಮಾಡಿಸಬೇಕಾದಂಥ ಮಂಗಳ ಕಾರ್ಯಗಳನ್ನೆಲ್ಲ ಮಾಡಿಸ್ತಾ ಕರ್ಕೊಂಡು ಬರಕ್ಕೆ ಹೊರಟಿದ್ದಾನೆ. ಮದುಮಗನ ವೇಷ ತೊಟ್ಟಂಥ ಶಿಶುಪಾಲ ದಿಬ್ಬಣದ ಒಂದು ವಿದರ್ಭದ ರಾಜಧಾನಿ ಕುಂಡಿನಪುರ ಅಂತ ಹೇಳಿ ಅದಕ್ಕೆ ಹೆಸರು, ಅಲ್ಲಿಗೆ ಬರುತ್ತೆ. ಈ ಮದುವೆಯ ಒಂದು ಅರ್ಧಯುಗಳಾದಂಥ ಜರಾಸಂಧ, ಸಾಲ್ವರಾಜ ಇವರೇ ತಾನೇ ಎಲ್ಲ ನಿಂತು ಮಾಡಿಸ್ತಾ ಇರೋವಂಥದ್ದು. ಹಾಗಾಗಿ
ಆ ಒಂದು ಸಾಲ್ವರಾದ ಶಿಶುಪಾಲ, ತಮ್ಮನಾದಂಥ ದಂತವಕ್ರ, ವಿಡೂರಥ, ಪೌಂಡ್ರಕ ವಾಸುದೇವ ಎಲ್ಲರೂ ಸೇರಿ ಮದುವೆ ಮನೆಯಲ್ಲಿ ಸಜ್ಜಾಗಿ ನಿಂತಿದ್ದಾರೆ. ಜ್ಞಾಪಿಸ್ಕೋಬೇಕು, ಇದನ್ನು ನಿಮ್ಮ ಚಿತ್ರ ನಿಮ್ಮ ಕಣ್ಮುಂದೆ ಬರಬೇಕು. ಎಲ್ಲ ಮದುವೆಗೆ ಸಿದ್ಧವಾಗಿದೆ. ಈ ಕಡೆಯಿಂದ ಕೃಷ್ಣನ ರಥ ಹಿಂಬಾಗಲಲ್ಲಿ ಸಿದ್ಧವಾಗಿದೆ ದೇವಾಲಯದತ್ತ. ಆಗ ಅಲ್ಲಿ ಏನಾಗತ್ತೆ ಅಂದರೆ ತತ್ರ ಸಾಲ್ವೋ ಜರಾಸಂಧೋ ದಂತವಕ್ರೋ ವಿಡೂರತಃ ಅಜಗ್ಮುಷ್ಮೈಃ ದ್ಯಪಕ್ಷೀಯ ಪೌಂಡ್ರಕಾದ್ಯಾ ಸಹಸ್ರಶಃ ಅಂತ ಭಾಗವತ ಶ್ಲೋಕ ಹೇಳುತ್ತೆ. ಜರಾಸಂಧನಿಗೆ ಒಳಗಿಂದೊಳಗೆ ಇನ್ನೂ ಸಂದೇಹ, ಕೃಷ್ಣ ಎಲ್ಲರೂ ಬಂದುಬಿಟ್ರೆ ಮದುವೆ ಮುರಿದು ಬಿದ್ದೋದ್ರೆ ಮುಗಿಯುವ ತನಕವೂ ಧೈರ್ಯವಿಲ್ಲ ಅವನಿಗೆ. ಅವನು ತನ್ನ ಅನುಯಾಯಿಗಳನ್ನು ಕರೆದು ನೋಡ್ತಾನೆ, ಹೇಳ್ತಾನೆ, ಈಗ ನಾವೆಲ್ಲ ಸ್ವಲ್ಪ ಜಾಗೃತವಾಗಿರಬೇಕಪ್ಪ, ಕಾಶನ್ನಾಗಿರಬೇಕು, ಕಾಶಿಯಸ್ ಆಗಿ. ಕೃಷ್ಣನನ್ನು ನಂಬಕ್ಕಾಗೋದಿಲ್ಲ. ರುಕ್ಮಿಣಿ ಕೃಷ್ಣನಲ್ಲಿ ಪ್ರೀತಿ ಇಟ್ಟಿದ್ದಾಳೆ, ಎಲ್ರಿಗೂ ಗೊತ್ತಿದೆ ಅದು. ಕೃಷ್ಣನಿಗೂ ರುಕ್ಮಿಣಿಯಲ್ಲಿ ಪ್ರೀತಿ ಇದೆ. ಎಲ್ಲಿ ಏನು ನಡೆಯುತ್ತೋ ಗೊತ್ತಿಲ್ಲ, ಹೇಳೋಕ್ಕಾಗೋದಿಲ್ಲ. ನಾವು ಸ್ವಲ್ಪ ಕಣ್ಣಿಟ್ಟು ಕಾಯಬೇಕು ಅಂತ ಜರಾಸಂಧ ಅವ್ರ ಕಡೆಯವರಿಗೆಲ್ಲ ಹೇಳ್ತಾನೆ. ಅಲ್ಲಿಂದ ಮುಂದೆ ಒಂದು ವೇಳೆ ಯಾದವ ಸೇನೆ ಏನಾದ್ರು ಕಟ್ಟಿಕೊಂಡು ಕೃಷ್ಣ ಬಂದುಬಿಟ್ಟಾನೋ ಇಲ್ಲಿಗ ಯುದ್ಧ ಮಾಡಲಿಕ್ಕೆ ಕರ್ಕೊಂಡೋಗೋಕ್ಕೆ, ಆಗ ನಾವೆಲ್ಲರೂ ಒಟ್ಟಾಗಿ ಹೋರಾಡಬೇಕಾಗಬಹುದು. ಯಾವ ಪ್ರಸಂಗಕ್ಕೂ ಸಿದ್ಧರಾಗಿರಿ ಅಂತ ಜರಾಸಂಧ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಜರಾಸಂಧನ ಮಾತಿನಂತೆ ಎಲ್ಲರೂ ಕೂಡ ಕತ್ತಿ ಹಿರಿದೇ ನಿಂತಿದ್ದಾರೆ, ಕೆಡ್ಕೊಂಡು ಮದುವೆ ಮನೆಗೆ ಬರುವಂಥವ್ರು. ನೋಡಿ ಹೇಗಿದೆ ಅಂತೇಳಿ. ಸಾವಿರ ಮಂದಿ ವೀರರ ಪಡೆ ನಿಂತಿದೆ ಮದುವೆ ಮನೆಯ ಮುಂದೆ. ಮದುವೆ ಆದರೆ ಮದುವೆ, ಯುದ್ಧ ಆದರೆ ಯುದ್ಧ, ಎರಡಕ್ಕೂ ಸಿದ್ಧ ಅಂತ ಜರಾಸಂಧ ನಿಂತಿದ್ದಾನೆ. ಜ್ಞಾಪಿಸ್ಕೋಬೇಕು, ಕಣ್ಮುಂದೆ ಚಿತ್ರಣ ಬರಬೇಕಿದು. ಕೃಷ್ಣ ದ್ವಾರಕೆಯಿಂದ ಹೊರಟು ವಿದರ್ಭಕ್ಕೆ ಬಂದದ್ದು ಯಾರಿಗೂ ಗೊತ್ತಿಲ್ಲ. ಒಬ್ಬನೇ ಬಂದಿದ್ದಾನೆ ಆ ಮುದುಕನ್ನು ಕರ್ಕೊಂಡು. ಒಮ್ಮಿಂದೊಮ್ಮೆಲೆ ಆತ ಹೊರಟು ಹೋಗಿದ್ದು ತಿಳಿದಾಗ ಬಲರಾಮನಿಗೂ ಸ್ವಲ್ಪ ಗಾಬರಿ ಆಗುತ್ತೆ. ಎಲ್ಲಿಗೆ ಹೋದ ಅಂತ ಗೊತ್ತಾಗೋದಿಲ್ಲ. ಮದುವೆ ಮನೆಯಲ್ಲಿ ಏನಾದರೂ ಅನಾಹುತವಾದರೆ ಅಂತ ಆಮೇಲೆ ಸ್ವಲ್ಪ ಅವನು ಯೋಚನೆ ಮಾಡಿದಾಗ ಬಲರಾಮನಿಗೆ ಸ್ವಲ್ಪ ಗೊತ್ತಾಗುತ್ತೆ, ಓಹೋ ಇದಿರ್ಬೋದು ಅಂತೇಳಿ. ಕೃಷ್ಣ ಏಕಾಏಕಿಯಾಗಿದ್ದಾನೆ, ಅಸಹಾಯ ಆಗ್ಬೋದು. ಒಡನೆ ಸೈನ್ಯ ಸಮೇತನಾಗಿ ಬಲರಾಮನು ವಿದರ್ಭಕ್ಕೆ ಹೊರಡ್ತಾನೆ. ಕೃಷ್ಣನ ಬಗ್ಗೆ ರುಕ್ಮಿಣಿಗಿದ್ದ ದ್ವೇಷ ಬಲರಾಮನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನು ಯುದ್ಧ ಮಾಡ್ಬೋದು ಅಂತ ಬರ್ತಾನೆ. ಕೃಷ್ಣ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಬಲ್ಲ ಅನ್ನೋ ಧೈರ್ಯ ಆ ಬಲರಾಮನಿಗೆ ಬರಲಿಲ್ಲ ಆ ಕ್ಷಣಕ್ಕೆ. ಏನಿದ್ರು ತಮ್ಮ ಅಲ್ವಾ, ಆ ಪ್ರೀತಿ ಬಂದುಬಿಡ್ತು ಅವನಿಗೆ. ಕೃಷ್ಣ ಭಗವಂತ ಅನ್ನೋದು ಅವನಿಗೂ ಗೊತ್ತಿದೆ. ಆಗಾಗ ಮನುಷ್ಯರಿಗೆ ಬಂದಾಗ ಮನುಷ್ಯ ಲೋಕದಲ್ಲಿ ಭಗವಂತ ಹೇಗೆ ನಡೀಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಅಣ್ಣ ಅಂದರೆ ಅಪಾರವಾದ ಪ್ರೀತಿ, ಗೌರವ. ಹಾಗೆ ಸ್ವಲ್ಪ ಮರವನ್ನು ಕೊಟ್ಟಿರ್ತಾನೆ. ಯಾಕಂದರೆ ಯಾವಾಗಲೂ ಅವನು ಭಗವಂತ ಅನ್ನೋ ಒಂದು ಜ್ಞಾಪಕ ಬಲರಾಮನಲ್ಲಿ ಇದ್ದೇ ಬಿಟ್ಟಿದ್ರೆ ಹಾಗೆ ಅವನು ತಮ್ಮನ ಹತ್ರ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಳ್ಳಿಕ್ಕಾಗಲ್ಲ. ಆ ಭಗವಂತ ಅನ್ನೋ ಒಂದು ಇದು ಬಂದುಬಿಡುತ್ತೆ ಅಲ್ಲಿ. ಹಾಗಾಗಿ ಈತ ಒಂದು ಬ್ರಾಹ್ಮಣನ ಮೂಲಕ ಕೃಷ್ಣ ಸುದ್ದಿ ಕಳಿಸಿ ರುಕ್ಮಿಣಿ ವಿವಾಹ ಪೂರ್ವದ ಮಂಗಳ ಕಾರ್ಯಗಳನ್ನೆಲ್ಲ ಮುಗಿಸಿ ದೇವಿ ಮಂದಿರಕ್ಕೆ ಹೊರಡ್ತಾಳೆ. ಮಂದಿರಕ್ಕೆ ಹೋಗಿ ಬರ್ತೀನಿ ಅಂತ. ಈ ಕಡೆ ಕೃಷ್ಣನ ರಥ ವಿದರ್ಭವನ್ನು ಪ್ರವೇಶಿಸಿ ಜನ ಕಾಣ್ತಾರೆ. ಅಲ್ಲಿ ರಥದಲ್ಲಿ ಕೃಷ್ಣ ಬಂದಿದ್ದಾನೆ ಅಂತ. ರಥಕ್ಕಿಂತ ಮುಂದೆ ಸುದ್ದಿ ಹೋಗ್ಬಿಡುತ್ತೆ ಅಲ್ಲಿಗೆ, ಜರಾಸಂಧನ ಬಳಿಗೆ. ಹಾಗಾಗಿ ಅಲ್ಲಿಂದ ಮುಂದೆ ಏನಾಗುತ್ತೆ ಅಂದರೆ ಕೃಷ್ಣ ಮಾಗಾತ ಮಾಣ್ಯರ್ಕ ವಿದರ್ಭ ಪೂರ್ವ ಸಹ ಅಗತ್ಯ ನೇತ್ರಾಮಿಜಲ್ಲಿ ಪಪುಸ್ಥ ಮುಖಕಂಜನಂ ಅಂತ ಹೇಳಿ ವಿದರ್ಭ ರಾಜಧಾನಿ ಕುಂಡಿನೀಪುರದಲ್ಲಿ ಬೀದಿಯ ಇಕ್ಕಲಿಗಳಿಗೆಲ್ಲ ಕೃಷ್ಣನನ್ನು ನೋಡಲು ಜನರ ಗುಂಪು ಅಷ್ಟು ಸುಂದರವಾಗಿರುವಂಥವನು ಕೃಷ್ಣ. ಜೊತೆಗೆ ಅವನು ಆಲ್ರೆಡಿ ಕಂಸನ್ನು ಮುಗಿಸಿರೋದೆಲ್ಲ ವಿಚಾರ ಗೊತ್ತಾಗ್ಬಿಟ್ಟಿರುತ್ತೆ. ಕೃಷ್ಣ ಮನೆಗೆ ಒಂದು ಪವಾಡ ಸದೃಶವನ್ನು ದೃಶ್ಯಗಳನ್ನು ನೋಡಿ ಕೇಳಿರ್ತಾರೆ. ಆದರೆ ಕೃಷ್ಣನ ಅವತಾರವನ್ನು ಪುರುಷನಂತೆ ನೋಡಿರೋದಿಲ್ಲ. ನೋಡೋಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಜರಾಸಂಧನನ್ನು 10 ಹಲವು ಬಾರಿ ಸೋಲಿಸಿದವನಂತೆ ಇವನು. ಹೀಗೆ ಮಹಾರಾಷ್ಟ್ರದ ಜನ ಕೃಷ್ಣನ ಬಗ್ಗೆ ಅನೇಕ ರೋಚಕ ಸುದ್ದಿಗಳನ್ನು ಕೇಳಿದ್ದಾರೆಯೇ ಹೊರತು ಕಣ್ಣಾರೆ ಕಂಡಿರಲಿಲ್ಲ. ಈಗ ಅಂತ ಕೃಷ್ಣನೇ ಬಂದುಬಿಟ್ಟಿದ್ದಾನಲ್ಲಿಗೆ. ಅದರಿಂದ ಜನರ ಕುತೂಹಲಕ್ಕೆ ಪಾರವೇ ಇಲ್ಲ. ನೋಡುವ ಆತರದಲ್ಲಿ ಎಲ್ಲೆಡೆಯೂ ನುಗ್ಗಿ ಬಂದು ಕಣ್ತುಂಬ ಕೃಷ್ಣನನ್ನು ಕಂಡುಕೊಂಡ್ರು. ಕಂಡಷ್ಟು ತಣಿಯದಂಥ ಆ ಒಂದು ತನಕ ಕಂಡರಿಯದ ಪುರುಷ ಸೌಂದರ್ಯ ಕೃಷ್ಣನಲ್ಲಿ. ಆ ಮುಖಾರವಿಂದದ ಚೆಲುವನ್ನೆಲ್ಲ ತಮ್ಮ ಕಣ್ಣಿನ ಒಂದು ಇದರಲ್ಲಿ ತುಂಬಿಕೊಂಡು ಮತ್ತೆ ಏನು ಹೇಳಿದ್ರು ಅನ್ನೋದನ್ನು ನಾಳೆ ದಿನ ಸಿಕ್ಕಾಗ ಭಾಗವತ ಚಿಂತನದಲ್ಲಿ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಈ ಒಂದು ರುಕ್ಮಿಣಿ ಕೃಷ್ಣನ ಪಾಲಾದಂಥ ಆಗುವ ಪೀಠಿಕೆಯಲ್ಲಿ ಇವತ್ತಿನ ಒಂದು ಭಾಗವತ ಚಿಂತನವನ್ನು ಉಪಸಂಹಾರ ಮಾಡಿ ಇದನ್ನು ನನ್ನ ಗುರುಗಳಾದ ಬನ್ನಂಜೆಯವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.